ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಚಿಟಗುಪ್ಪ ತಹಸೀಲ್ದಾರ್ರಿಂದ ಗುಂಡಾ ಸಂಸ್ಕೃತಿ, ಸಾರ್ವಜನಿಕರ ತೀವ್ರ ಆಕ್ರೋಶ. ಎಫ್ಐಆರ್ ಆದರೂ ಇನ್ನೂ ಬಂಧನ ಆಗಿಲ್ಲ ಅಂದ್ರೆ ಇದೆಂತ ನಮ್ಮ ಕಾನೂನು? ಸಾರ್ವಜನಿಕರ ಗಂಭೀರ ಪ್ರಶ್ನೆ. ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಚಿಟಗುಪ್ಪ ಮುಖಂಡರು. ಬೀದರ್ ಜಿಲ್ಲಾ ಔರಾದ್ ತಾಲೂಕಿನ ಹೆಡ್ಗಪುರ ಗ್ರಾಮದಲ್ಲಿ ಸಸಿಗಳು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಅನುದಿನ ಅನುಸರಿಸು ಸಂಸ್ಥೆ ಊರಿಗೊಂದು ವನ ಯೋಜನೆ ಕನಸಿನಂತೆ ಕಾರ್ಯಕ್ರಮ ಆಯೋಜನೆ. ಗಾಳಿ ಇಲ್ಲದಿದ್ರೆ ಒಂದು ಕ್ಷಣನೂ ಕೂಡ ಮನುಷ್ಯ ಬದುಕಲಾರ. ಪೂಜ್ಯ ದಾರುಕಾಲಿಂಗ ಶಿವಾಚಾರ್ಯರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವಹೇಳನಕಾರಿ ಶಬ್ದ ಬಳಸಿದ್ದಕ್ಕೆ ನಗರದಲ್ಲಿ ಜರುಗಿದ ಪ್ರತಿಭಟನೆ. ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನಡೆಸಿದ ಧರಣಿ. ಎನ್ ರವಿಕುಮಾರ್ ಹಾಗೂ ನಾರಾಯಣಸ್ವಾಮಿ ಭಾವಚಿತ್ರ ಸುಟ್ಟು ಪ್ರತಿಭಟನೆ. ಪೂರ್ವಿ ಶಿವಶರಣ ರೆಡ್ಡಿ ಅವರಿಗೆ ಪಶುವೈದ್ಯಕೀಯ ವಿಭಾಗದಲ್ಲಿ 25ನೇ ರ್ಯಾಂಕ್. ಜಿಲ್ಲಾ ರೆಡ್ಡಿ ಸಮಾಜ ಸಂಘದಿಂದ ಗೌರವ ಸನ್ಮಾನ. ಮೂಲತಃ ಕಾಳಗಿ ತಾಲೂಕಿನ ಗುಟೂರು ಗ್ರಾಮದ ಯುವತಿಗೆ ಪಶುವೈದ್ಯಕೀಯ ಕೋರ್ಸ್ ಮಾಡಿ ಪ್ರಾಣಿಗಳ ಸೇವೆ ಮಾಡುವ ಬಯಕೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐತಿಹಾಸಿಕ ವಿಜೇತ ಸಾಧಿಸಿದ್ದಕ್ಕೆ ನಗರದ ಅಂಬೇಡ್ಕರ್ ವೃತ್ತ ಹಾಗೂ ಭಗತ್ ಸಿಂಗ್ ವೃತ್ತದಲ್ಲಿ ಸಂಭ್ರಮಾಚರಣೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ ಯುವಕರು. ಬೀದರ್ನಲ್ಲಿ ಎಲ್ಲೆಲ್ಲೂ ಮನೆ ಮಾಡಿದ ಸಂತಸದ ಹೊನಲು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಚಿಟಗುಪ್ಪ ಗ್ರೇಡ್ 2 ತಹಸೀಲ್ದಾರ್ ಆಗಿರತಕ್ಕಂತಹ ಜಯಶ್ರೀ ಅವರು ಕಚೇರಿಯಲ್ಲಿ ಗುಂಡಾ ಸಂಸ್ಕೃತಿ ಮೂಲಕ ಸಾರ್ವಜನಿಕರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಚಿಟಗುಪ್ಪ ಪಟ್ಟಣ ಹಾಗೂ ತಾಲೂಕಿನ ಸಾರ್ವಜನಿಕರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಒಂದು ಗೈರು ಹಾಜರಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗಳಿಗೆ ದೂರಿನ ಕುರಿತು ತಕ್ಷಣ ಕ್ರಮ ಜರುಗಿಸುವಂತೆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಳೆದ ಮೇ 16ರಂದು ತಹಸೀಲ್ದಾರ್ ಜಯಶ್ರೀ ಪ್ರಚೋದನೆಯಿಂದ ಅವರ ಗಂಡ ಶಾರದಕ್ ಎನ್ನುವಂತಹ ವ್ಯಕ್ತಿ ಚಿಟಗುಪ್ಪ ತಹಸೀಲ್ ಕಚೇರಿಯಲ್ಲಿರುವಂತಹ ಶಿರಸ್ತೆದಾರ್ ಸುಭಾಷ್ ಚಂದ್ರ ಅವರ ಎಂಬುವವರನ್ನ ಬಸ್ಸಿನಿಂದ ಕೆಳಗಿಳಿಸಿ ಅಪಹರಿಸಿಕೊಂಡು ಹೋಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಈ ಪ್ರಕರಣದಲ್ಲಿ ಜಯಶ್ರೀ ಅವರ ಗಂಡ ಮೊದಲನೇ ಆರೋಪಿಯಾಗಿದ್ದು ತಹಸೀಲ್ದಾರ್ ಜಯಶ್ರೀ ಎರಡನೇ ಆರೋಪಿಯಾಗಿದ್ದಾರೆ. ಪೊಲೀಸರು ಕೇವಲ 1ನೇ ಆರೋಪಿ ಶಾರದಕ್ನನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಉಳಿದವರ ಒಂದು ಶೋಧ ಕಾರ್ಯ ನಡೀತಾ ಇದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದ್ದವು. ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿದೆ. ಆದರೆ ಇದುವರೆಗೆ ಅಪರಾಧಿಗಳ ಬಂಧನ ಆಗಿಲ್ಲ ಅನ್ನುವಂಥ ಒಂದು ನೋವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಆವರಣದಲ್ಲಿ ಒಂದು ಚಿಟಗುಪ್ಪ ಪಟ್ಟಣದ ಮುಖಂಡರು ತೋಡ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಜೂನ್ 3ರಂದು ಮಂಗಳವಾರದಂದು ಗ್ರೇಡ್ 2 ತಹಸೀಲ್ದಾರ್ ಜಯಶ್ರೀ ಕಚೇರಿಗೆ ಬಂದು ಸುಮಾರು 1 ಗಂಟೆ ಕಚೇರಿಯಲ್ಲಿ ಕಳೆದು ವಾಪಸ್ ತೆರಳಿದ್ದಾರೆ. ಜಾಮೀನು ರಹಿತ ವಾರೆಂಟ್ ಇರುವ ಆರೋಪಿಯೊಬ್ಬರು ಎಲ್ಲರೆದುರು ಕಚೇರಿಗೆ ಬಂದು ಹೋಗಿದ್ದಾರೆ. ಇದರ ಸುಳಿವು ಪೊಲೀಸರಿಗೆ ಸಿಗಲಿಲ್ಲವೇ ಅಥವಾ ಗೊತ್ತಿದ್ರೂ ಸುಮ್ಮನಿದ್ದರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ಪಟ್ಟಣದ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ. ಕಾನೂನು ಕಾಪಾಡುವಂತ ಇಲಾಖೆಗಳೇ ಕಾನೂನು ಉಲ್ಲಂಘನೆ ಮಾಡಿದರೆ ಸಾರ್ವಜನಿಕರ ಗತಿ ಏನು? ಗ್ರೇಡ್ 2 ತಹಸೀಲ್ದಾರರನ್ನು ಅಮಾನತುಗೊಳಿಸಿ ಬಂಧಿಸಬೇಕೆಂದು ಕಳೆದ ವಾರ ಚಿಟಗುಪ್ಪ ಪಟ್ಟಣ ಹಾಗೂ ತಾಲೂಕಿನ ನೂರಾರು ಜನರು ಚಿಟಗುಪ್ಪ ಪಟ್ಟಣದ ತಹಸೀಲ್ ಕಚೇರಿ ಎದುರುಗಡೆ ಪ್ರತಿಭಟನೆ ಕೈಗೊಂಡಿದ್ದೆವು. ಆದರೆ ಯಾವುದೇ ಪರಿಣಾಮವಾಗಿಲ್ಲ. ಗ್ರೇಡ್ 2 ತಹಸೀಲ್ದಾರ್ ಜಯಶ್ರೀ ಅತ್ಯಂತ ಭ್ರಷ್ಟ ಅಧಿಕಾರಿಯಾಗಿದ್ದು ಅನೇಕ ಆರೋಪಗಳು ಅವರ ಮೇಲಿವೆ. ದುಡ್ಡು ಕೊಡೋ ತನಕ ಇನ್ಕಮ್ ಕಾಸ್ಟ್ ಕೂಡ ಕೊಡೋದಿಲ್ಲ ಎನ್ನುವಂಥ ಮಾತನ್ನು ಆರೋಪ ಮಾಡಿದ್ರು. ಇಂಥ ಭ್ರಷ್ಟ ಹಾಗೂ ಜಾಮೀನು ರಹಿತ ವಾರೆಂಟ್ ಆರೋಪ ಎದುರಿಸುತ್ತಿರುವಂತಹ ಅಧಿಕಾರಿ ಯಾರ ಹೆದರಿಕೆ ಇಲ್ಲದೆ ತಮ್ಮ ಕಚೇರಿಗೆ ಬಂದು ಹೋಗಿರುವುದು ಅವರ ಗೂಂಡಾ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದು ಸಾರ್ವಜನಿಕರ ಪರವಾಗಿ ಮುಖಂಡ ಮಲ್ಲಿಕಾರ್ಜುನ್ ಪಾಟೀಲ್ ತಿಳಿಸಿದ್ದಾರೆ. ವೀರೇಶ್ ತುಗಾಂವ್,
ಸಚಿನ್ ಮಠಪತಿ, ಶರಣಬಸವ ಕಾಳಗಿ, ರವಿಕುಮಾರ್, ರಮೇಶ್ ಪಾರ, ಪಾಟೀಲ್ ಬನ್ನಳ್ಳಿ, ವಿಜಯ್ ಕುಮಾರ್, ಸುಭಾಷ್ ಕುಂಬಾರ್, ಆಮೇಲೆ ಶರಣಪ್ಪ ಗಡ್ಮಿ ಸೇರಿದಂತೆ ಇನ್ನು ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಹೊಲದಲ್ಲಿ ಅನುದಿನ ಅನುಸರಿಸು ಸಂಸ್ಥೆಯ ಊರಿಗೊಂದು ವನ ಯೋಜನೆ ಕನಸಿನಂತೆ ಶ್ರೀ ಕುಮಾರ ತಪೋವನ ಎಂಬ ಹೆಸರಿನೊಂದಿಗೆ ಶ್ರೀ ಶಬ್ರ ಶಿವಲಿಂಗ ಶಿವಾಚಾರ್ಯ ಸಾನ್ನಿಧ್ಯದಲ್ಲಿ ಶ್ರೀ ದಾರುಕಲಿಂಗ ಶಿವಾಚಾರ್ಯರ ಒಂದು ಅಧ್ಯಕ್ಷತೆಯಲ್ಲಿ ಪೂಜ್ಯ ಶ್ರೀ ಬೊಮ್ಮಲಿಂಗ ಶ್ರೀಗಳ ಸಮ್ಮುಖದಲ್ಲಿ ಮತ್ತು ಶ್ರೀ ಎ.ಬಿ. ಪಾಟೀಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಮಾಜಿಕ ವಿಭಾಗ ಬೀದರ್ ಇವರ ಒಂದು ನೇತೃತ್ವದಲ್ಲಿ ಸಸಿಗಳು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಪರಿಸರದ ರಕ್ಷಣೆ ಅತಿ ಮುಖ್ಯವಾಗಿರತಕ್ಕಂಥ ಕಾರ್ಯವಾಗಿದೆ. ಹಸಿರು ಉಳಿದರೆ ನಮ್ಮ ಉಸಿರು. ಮನುಷ್ಯ ದುಡ್ಡು ಇಲ್ಲದೆ ದಿನ ಕಳೆಯಬಹುದು, ಅನ್ನ ಇಲ್ಲದೆ ಒಂದು ವಾರಗಟ್ಟಲೆ ಬದುಕಬಹುದು, ನೀರು ಇಲ್ಲದಿದ್ದರೆ 2-3 ದಿನ ಬದುಕಬಹುದು, ಆದರೆ ಗಾಳಿ ಇಲ್ಲದಿದ್ದರೆ ಒಂದು ಕ್ಷಣನೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಪೂಜ್ಯ ದಾರುಕಲಿಂಗ ಶ್ರೀಗಳು ಹೇಳಿದರು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಗಿಡಗಳನ್ನು ಬೆಳೆಸಬೇಕು, ಜಗತ್ತನ್ನು ಉಳಿಸಬೇಕು ಎನ್ನುವಂಥ ಒಂದು ಅನುದಿನ ಅನುಸರಿಸು ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ದಾರುಕಲಿಂಗ ಶಿವಾಚಾರ್ಯರು ತಮ್ಮ ಆಶೀರ್ವಚನದ ನುಡಿಗಳಲ್ಲಿ ಮತ್ತು ಮಾಧ್ಯಮದವರಿಗೆ ಈ ವಿಷಯಗಳನ್ನು ತಿಳಿಸ್ತಾ ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎ.ಬಿ. ಪಾಟೀಲ್ ಮಾತನಾಡಿ, ಜೀವಕುಲ ಬದುಕಬೇಕಾದರೆ ಗಿಡ ಮರಗಳು ಅತಿ ಅವಶ್ಯಕ. ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನಲ್ಲಿ ಕನಿಷ್ಠ 20 ಗಿಡಗಳನ್ನು ನೆಟ್ಟು ಪ್ರಕೃತಿಯ ಸೇವೆ ಮಾಡಬೇಕು. ನಮ್ಮ ಹೆಡ್ಗಾಪುರದ ನೂತನ ಶ್ರೀಗಳು ಮಾಡ್ತಾ ಇರುವಂಥ ಕಾರ್ಯ ಊರಿಗೊಂದು ವನ, ಗ್ರಾಮಕ್ಕೊಂದು ಗ್ರಂಥಾಲಯ, ಹಳ್ಳಿಗೊಂದು ಯೋಗ ಮಂದಿರ ಕಾರ್ಯ ಇಂದಿನ ಒಂದು ಸಮಾಜಕ್ಕೆ ಮಾದರಿ ಕಾರ್ಯವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಪೂಜ್ಯರ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ನಿಪ್ಪಾಣಿ ವಲಯ ಅರಣ್ಯಾಧಿಕಾರಿ, ಔರಾದ್ ನಾಗೇಂದ್ರನಾಥ್ ಸಿಂಗೋಡೆ ಉಪ ವಲಯ ಅರಣ್ಯಾಧಿಕಾರಿ, ಶಿವಾನಂದ್ ಅಲ್ಮಾಜೆ, ಜಯಕುಮಾರ್ ಫಾರೆಸ್ಟರ್, ಆಮೇಲೆ ಶ್ರೀಮಂತ್ ಪಾಟೀಲ್, ಮಲ್ಲಯ್ಯ ಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀ ಗುರು ಕುಮಾರ ತಪೋವನ ಎಂಬ ಹೆಸರಿನೊಂದಿಗೆ ಈ ವರ್ಷ ಅನುದಿನ ಅನುಸರಿಸುವ ಸಂಸ್ಥೆ ವನ ಯೋಜನೆಯನ್ನು ಇಂದು ಚಾಲನೆ ಕೊಟ್ಟಿದೆ. ಈ ಒಂದು ವನ ಯೋಜನೆಯಲ್ಲಿ ನಮ್ಮ ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಿರಸ್ಥಳ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯದಲ್ಲಿ ಎ.ಬಿ. ಪಾಟೀಲ್ ಮಾನ್ಯ ಅರಣ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಪರಮ ಪೂಜ್ಯ ಅನುದಿನ ಅನುಸರಿಸುವ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬೊಮ್ಮಲಿಂಗ ಶ್ರೀಗಳ ನೇತೃತ್ವದಲ್ಲಿ ಹಾಗೂ ಗ್ರಾಮದ ಎಲ್ಲ ಸದ್ಭಕ್ತರ ನೇತೃತ್ವದಲ್ಲಿ ಇವತ್ತು ಈ ಶ್ರೀಕುಮಾರ ತಪೋವನ ಅನ್ನುವಂಥ ಯೋಜನೆ ಜಾರಿಗೊಂಡಿದೆ. ಹೀಗಾಗಿ ಎಲ್ಲರೂ ಕೂಡ ನಾವು ಈ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಮ್ಮ ಮಾತಿಗೆ ವಿರಮಿಸುತ್ತೇವೆ. ಇವತ್ತಿನ ದಿನಮಾನದೊಳಗೆ ಮನುಷ್ಯನ ಬದುಕು ಎಲ್ಲಿಗೆ ಬಂದು ನಿಂತದಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಊಟ ಇಲ್ಲ, ಆಹಾರ ಇಲ್ಲ ಅಂದ್ರೆ ವಾರ ಬದುಕ್ಬೋದು. ಮನುಷ್ಯನಿಗೆ ನೀರಿಲ್ಲಪ್ಪ ಅಂದ್ರೆ 1-2 ದಿನ ಆದರೂ ಬದುಕ್ಬೋದು. ಮನುಷ್ಯನಿಗೆ ಗಾಳಿ ಇಲ್ಲಪ್ಪ ಅಂತ ಕೇಳಿದ್ರೆ 1 ಸೆಕೆಂಡ್ ಸುದಕ್ಕೆ ಬದುಕೋಕ್ಕಾಗಲ್ಲ. ಹೀಗಾಗಿ ಆ ಹಸಿರು ಇದ್ದರೆ ಈ ಮನುಕುಲದ ಹುಸಿರು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಶ್ರೀಕುಮಾರ ತಪೋ ಅನ್ನುವಂಥ ವನ ಯೋಜನೆಯನ್ನು ಶ್ರೀಮಠದ ಒಂದು ಪ್ರದೇಶದಲ್ಲೇ, ಶ್ರೀಮಠದ ಒಂದು ಹೊಲದಲ್ಲೇ ಈ ಒಂದು ಯೋಜನೆಯನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಕೂಡ ಕರ್ನಾಟಕದಾದ್ಯಂತ ಈಗ ಪರಿಸರವನ್ನು ಉಳಿಸಿ ಬೆಳೆಸಿ ಈ ಕರ್ನಾಟಕವನ್ನು ಹಸಿರು ರಾಜ್ಯವನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದ್ದೇವೆ ಈ ಮುಖಾಂತರ. ಅಪ್ಪಾಜಿ ತಮ್ಮ ಹೆಸರು? ಶಟಸ್ಥಲ ಬ್ರಹ್ಮ ದಾರುಕಲಿಂಗ ಶಿವಾಚಾರ್ಯರು, ಯಾವರು? ಹೆಡ್ಗಾಪುರು. ಆದರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದ್ರೆ ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕಂತ ಹೇಳ್ತಾರೆ. ಇಂದಿನ ಕಾಲಮಾನದಾಗ ನಾವು ಅಧಿಕಾರಿಗಳು ಹೇಳಿದ್ರೆ ಜನ ಕೇಳಂಗಿಲ್ಲ. ಗುರುಗಳ ಮುಖೇನ ಇಂಥ ಒಂದು ಕಾರ್ಯಕ್ರಮ ಅವ್ರೇನದಲ್ಲ ತಮ್ಮ ಜಮೀನಿನಲ್ಲೇ ನಾವೇನು ಮಾಡ್ತೇವೆ, ಸರ್ಕಾರಿ ಜಮೀನು ಅಲ್ಲಿ ಇಲ್ಲಿ ವನ ಮಾಡ್ಬೇಕಂತೇವೆ. ಅವರ ತಮ್ಮ ಮಠದ ಜಮೀನಿನಲ್ಲೇ ಒಂದು ವನವನ್ನು ನಿರ್ಮಾಣ ಮಾಡಬೇಕಂತ ಯೋಜನೆ ಹಾಕ್ಕೊಂಡಿದ್ದಾರೆ. ಇದು ತುಂಬ ಶ್ಲಾಘನೀಯ. ಇದೇ ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ 5,000 ಮಠಗಳದಾವೆ. ಎಲ್ಲ ಮಠಾಧೀಶರು ಈ ಒಂದು ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಹಸಿರು ಕರ್ನಾಟಕ ಆಗ್ತದೆ, ಮತ್ತು ಕರ್ನಾಟಕ ಕೂಡ ಹಸಿರು ಕರ್ನಾಟಕ ಆಗ್ತದೆ. ತಮ್ಮೆಲ್ಲರಿಗೂ ಗೊತ್ತೇ ಅದ, ಮನುಷ್ಯ ಬದುಕಬೇಕಪ್ಪ ಅಂತಂದ್ರೆ ಉಸಿರಬೇಕು. ಆ ಉಸಿರು ಎಲ್ಲಿಂದ ಬರ್ತದೆ ಅಂದ್ರೆ ಹಸಿರು ಗಿಡಗಳ ಮರಗಳಿಂದ ಮಾತ್ರ ಸಾಧ್ಯ ಅದ. ಸರ್ಕಾರ ಯಾವುದೇ ರೂಪ ನಿಮ್ಗೆ ಅನ್ನ ತರ್ಬೋದು, ಕೆಲವೊಂದು ಸರಿ ನೀರು ಬಿದ್ದರೆ ನೀರು ಕೂಡ ನಮ್ಮ ಟ್ರೈನಿಂದ ಸಪ್ಲೈ ಮಾಡ್ಬೋದು. ಆದರೆ ಯಾವುದೇ ಸರ್ಕಾರಕ್ಕೂ ಗಾಳಿ ತಯಾರಿಸುವಂಥ ಶಕ್ತಿ ಇಲ್ಲ. ಅದಕ್ಕೆ ದಯವಿಟ್ಟು ಎಲ್ಲರೂ ಗ್ರಾಮಸ್ಥರಿಗೆ ನಾವು ಪೂಜ್ಯರಲ್ಲಿ ಕಳಕಳಿಂದ ಬಿಡ್ಕೊತಿದ್ದೇನೆ. ಯಾವ ಒಂದು ಗ್ರಾಮದಲ್ಲಿ ಒಬ್ಬ ರೈತನಿಗೆ 1 ಎಕರೆಗೆ 10 ಗಿಡದಂಗೆ 1-2 ಮಾವಿನ ಗಿಡ, 1-2 ಬೇವಿನ ಗಿಡ, 1-2 ಹುಣಸಿನ ಗಿಡ, 1-2 ನೀರಿನ ಗಿಡ, 1-2 ಬೇವಿನ ಗಿಡ ಹಚ್ಕೊಂಡ್ರಲ್ಲ ಅವನಿಗೆ ಬರಗಾಲ ಅಂಬದೇ ಬರೋಂಗಿಲ್ಲ.
ಅದಕ್ಕೆ ಪರಮ ಪೂಜ್ಯರ ಅವರ ಭಕ್ತಾದಿಗಳಲ್ಲಿ ಕನಿಷ್ಠ 10 ಆಗಲಿ 20 ಆಗಲಿ 25 ತುಂಬ ಶ್ಲಾಘನೀಯ. ಮತ್ತು ಇನ್ನೊಂದು, ಮನುಷ್ಯಗೆ ಆರೋಗ್ಯವೇ ಭಾಗ್ಯ. ಇಂದಿನ ದಿನಮಾನದಾಗ ನಾವೆಲ್ಲರೂ ಏನು ಒತ್ತಡದ ಎಲ್ಲರಿಗೂ ಅದ, ಶುಗರ್, BP ಇವೆಲ್ಲ ನಮ್ಮ ಆರೋಗ್ಯಕ್ಕೆ ನಾವು ಮನುಷ್ಯಗೆ ದೇವ್ರು 24 ಗಂಟೆ ಕೊಟ್ಟಾನ. ಆ 24 ಗಂಟೆ ಕೊಟ್ಟದೊಳಗೆ ಒಂದು 10 ಅಥವಾ 15 ನಿಮಿಷ ನಮ್ಮ ಆರೋಗ್ಯ ಕಡೆ ನಾವು ಏನು ಟೈಮ್ ಕೊಟ್ಟಿರ್ತಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ. ಸಮಯ ಬಂದರೆ ಲಕ್ಷಾನು ಗಂಟಲೆ ಕುಳಿತು ದವಾಖಾನೆಗೆ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಆದ್ರೆ ದಿನನಿತ್ಯದಾಗ ಒಂದು 10-15 ನಿಮಿಷ ಪೂಜ್ಯರು ಏನಪ್ಪ ಅಂತಂದ್ರೆ ಪ್ರತಿಯೊಂದು ಊರಾಗ ಒಂದು ಯೋಗ ಇದು ಮಾಡ್ಕೊಂಡು ಕ್ಯಾಂಪ್ ಮಾಡ್ಕೊಂಡು ಕಿಶಂದ್ರೆ ಅವ್ರಿಗೆ ಯೋಗಾಸನ ಬಗ್ಗೆ ಇದು ಮಾಡ್ಬೇಕಂದ್ರೆ ಇವು 3 ತುಂಬ ಏನು ಗುರುಗಳು ಹಾಕ್ಕೊಂಡ್ರೆ ಭಾಳ ಒಳ್ಳೆಯ ಯೋಜನೆಗಳದಾವ. ಆ ಯೋಜನೆಗಳಿಗೆ ನಮ್ಮ ಇಲಾಖೆಯಿಂದ ಆಗಲಿ ಅಥವಾ ಬೇರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ MLC ಎನ್ ರವಿಕುಮಾರ್ ಅವರ ಭಾವಚಿತ್ರವನ್ನು ಸುಟ್ಟು ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಪ್ರತಿಭಟನೆಯನ್ನು ನಡೆಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವಹೇಳನಕಾರಿ ಮತ್ತು ಅಸಂವಿಧಾನಿಕ ಶಬ್ದ ಬಳಸಿ ನಿಂದಿಸಿದ್ದಕ್ಕೆ ಪ್ರತಿಭಟನೆ ನಡೆಸಲಾಗಿದೆ. ಈ ಇಬ್ಬರು ಬಿಜೆಪಿ ನಾಯಕರ ವಿಧಾನ ಪರಿಷತ್ತಿನ ಸದಸ್ಯತ್ವ ರದ್ದುಗೊಳಿಸಬೇಕು ಮತ್ತು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರನ್ನ ರಾಜ್ಯದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ಎಂದು ಸಂವಿಧಾನ ಸಂರಕ್ಷಣಾ ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ಈ ಕುರಿತು ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ ಬಳಿಕ ಮಾಧ್ಯಮದವರಿಗೆ ಅವರು ತಿಳಿಸಿದರು. ಅಸಂವಿಧಾನಿಕ ಪದ ಬಳಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಂದಿಸಿದ ಈ ನಾಯಕರು ತಿದ್ದುಕೊಳ್ಳಬೇಕು, ಇಲ್ಲದಿದ್ದರೆ ನಾವು ಕಂಡಲ್ಲಿ ರಾಜ್ಯದಾದ್ಯಂತ ಘೇರಾವ್ ಹಾಕ್ತೇವೆ ಎನ್ನುವಂಥ ಮಾತನ್ನು ಕೂಡ ಬೆಲ್ದಾರ್ ಹೇಳಿದರು. ಪದೇ ಪದೇ ಸ್ವಜಾತಿಯವರನ್ನೇ ಎನ್ ರವಿಕುಮಾರ್ ಹಾಗೂ ಛಲವಾದಿ ನಾರಾಯಣಸ್ವಾಮಿಯವರು ನಿಂದಿಸಲು ಕಾರಣ ಅವರು ಬಿಜೆಪಿ ಜೊತೆಗೆ ಕೈ ಜೋಡಿಸಿರುವಂಥದ್ದು. ಎಂಥ ಪಕ್ಷದಲ್ಲಿದ್ದರೆ ಅಂಥ ಗುಣಗಳು ಬೆಳೀತವೆ. ಬಿಜೆಪಿಯವರು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಒಪ್ಪಿಲ್ಲ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಬೆಳೆದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತೇಜೋವಧೆ ಮಾಡುವ ಕೆಲಸವನ್ನು ನಡೀತಾ ಇದೆ. ಬಿಜೆಪಿ ನಾಯಕರುಗಳು ತಿದ್ದುಕೊಳ್ಳಬೇಕು, ಇಲ್ಲದಿದ್ದರೆ ರಾಜ್ಯದ ತುಂಬ ಕಂಡಲ್ಲಿ ನಾಯಕರುಗಳಿಗೆ ಘೇರಾವನ್ನು ಹಾಕಲಾಗುವುದು ಎಂದು ಅನಿಲ್ ಕುಮಾರ್ ಬೆಲ್ದಾರ್ ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪ್ರಮುಖರಾದ ಬಾಬು ಪಾಸ್ವಾನ್, ಶ್ರೀಪತರಾವ್ ದಿನೇ, ಶಿವಕುಮಾರ್ ನಿಲ್ಲಿಕಟ್ಟಿ, ಅಂಬಾದಾಸ್ ಗಾಯಕ್ವಾಡ್, ಗೋವರ್ಧನ್ ರಾಠೋಡ್, ವಿನೋದ್ ಕುಮಾರ್ ಅಪ್ಪೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಮ್ಮ ಮಾಧ್ಯಮದ ಮುಖಾಂತರ ತಮಗೆ ಗೊತ್ತಿರಬೇಕು, ಕಳೆದ ಹಲವಾರು ವರ್ಷಗಳಿಂದ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಈ ರಾಜ್ಯದಲ್ಲಿ ಹಿಂದಿನ ಏನು BJP ಆಡಳಿತದಲ್ಲಿ ಮತ್ತು BJPಯ ನೀತಿ ನಿರೂಪಣೆಯಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಾಗಿ ಅದನ್ನು ವಿರೋಧ ಮಾಡ್ತಕ್ಕಂತಹ ಅಪ್ಪಟ ರಾಜಕಾರಣಿ, ನೇರ ನುಡಿಯ ದಿಟ್ಟ ರಾಜಕಾರಣಿ, ಯುವಕರ ಕಣ್ಮಣಿ, ಪಂಚಾಯತ್ ರಾಜ್ ಸಚಿವರ ಸನ್ಮಾನ ಶ್ರೀ ಪ್ರಿಯಾಂಕ್ ಖರ್ಗೆರವನ್ನು ಗುರಿಯಾಗಿಟ್ಟುಕೊಂಡು, ಖರ್ಗೆ ಕುಟುಂಬವನ್ನು ಗುರಿಯಾಗಿಟ್ಟುಕೊಂಡು ಏನು ಸಂಘ ಪರಿವಾರ ಇರಬಹುದು, ಮನುವಾದಿಗಳಿರಬಹುದು ಅಥವಾ BJPಯ ಉನ್ನತ ಮಟ್ಟದ ನಾಯಕರುಗಳು ಏನು ಅದು ನಮ್ಮ ದಲಿತ ಸಮುದಾಯದ ಮುಖಂಡರುಗಳನ್ನೇ ಮುಂದೆ ಮಾಡಿ, ಉದಾಹರಣೆಗಾಗಿ ಈಗ ಛಲವಾದಿ ನಾರಾಯಣಸ್ವಾಮಿಯವರ ಬಗ್ಗೆ ಹೇಳಬೇಕಾಗ್ತದೆ, ಮಣಿಕಂಠ ರಾಠೋಡ್ ಬಗ್ಗೆ ಹೇಳಬೇಕಾಗ್ತದೆ, ಎನ್ ರವಿಕುಮಾರ್ ಇವರೆಲ್ಲ ದಲಿತರು ಮತ್ತು ಶೋಷಿತ ವರ್ಗದಿಂದ ಬರ್ತಕ್ಕಂಥವ್ರು. ಮತ್ತು ಅದರಲ್ಲಿ ವಿಶೇಷವಾಗಿ ಛಲವಾದಿ ನಾರಾಯಣಸ್ವಾಮಿಯವರು ಕಳೆದ 30 ವರ್ಷಗಳಿಂದ ಹೆಚ್ಚಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮಗಿನ್ನ ಖರ್ಗೆ ಸಾಹೇಬರು ಕೊಂಡಾಡಿತಾರಲ್ಲ ಅದು ಗೊತ್ತಿಲ್ಲ, ಆದರೆ ಖರ್ಗೆ ಸಾಹೇಬರ ಮನೆ ಹತ್ರ ಖರ್ಗೆ ಸಾಹೇಬರ ಜೊತೆಯಲ್ಲಿ ಇದ್ದುಕೊಂಡು ಅಧಿಕಾರದ ಅನುಭವವನ್ನು ತಿಂದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಅವರಿಗೆ ಗುರಿಯಾಗಿಟ್ಟುಕೊಂಡು ಇವತ್ತು ಅವ್ರ ಬಗ್ಗೆ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದು, ಕುಟುಂಬದ ಬಗ್ಗೆ ಅವಹೇಳನಕಾರಿ ಶಬ್ದಗಳನ್ನು ಹೇಳಿ ಅವಮಾನ ಮಾಡ್ತಿರುವುದನ್ನು ಖಂಡಿಸಿ ಇವತ್ತು ಬೀದರ್ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಆ ಮನವಿಯಲ್ಲಿ ಯಾಕೆ ಮನವಿ ಕೊಟ್ಟಿದ್ದೇವೆ ಅಂದ್ರೆ ಈ ಒಂದು ಸಂವಿಧಾನಿಕ ಹುದ್ದೆ ಅಲಂಕರಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿಯವರು. ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷದ ನಾಯಕರಾಗಿದ್ದಾರೆ. ಅದಕ್ಕೆ ಘನತೆ ಗೌರವವನ್ನು ಹರಾಜು ಮಾಡ್ತಾ ಇದ್ದಾರೆ, ಆ ಸಂವಿಧಾನದ ಮಾನ ಹರಾಜು ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಆ ಹುದ್ದೆ ಮೇಲೆ ಕೂಡಕ್ಕೆ ಲಾಯಕ್ಕಿಲ್ಲ. ಅವರು ಅದನ್ನು ನಿಭಾಯಿಸಲು ವಿಫಲರಾಗಿದ್ದಾರೆ. ಅವ್ರು ಮಾಡಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ, ವಿರೋಧ ಮಾಡಬೇಕು. ಅದು ವಿರೋಧ ಮಾಡಲು ಬಿಟ್ಟು ವ್ಯಕ್ತಿಗತವಾದ ಅಸಂವಿಧಾನಿಕ ಪದಗಳು, ಕೀಳ ಪದಗಳು ಬಳಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಮಣಿಕಂಠ ರಾಠೋಡ್ ಎಂಬ ವ್ಯಕ್ತಿ ಅವನು ಸಹ ಅಲ್ಲಿ ಚಿತ್ತಾಪುರದಲ್ಲಿ ಅವರಿಗೆ ತಂದು ಒಂದು ಟಿಕೆಟ್ ಕೊಟ್ಟು BJPದವರು ನಮ್ಮ ಈ ಅಂಬೇಡ್ಕರ್ವಾದಿ ಅಪ್ಪಟ ಅಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ದಿನನಿತ್ಯ
ಫೇಸ್ಬುಕ್ದಲ್ಲಿ ಬಂದು ವಾಟ್ಸಪ್ದಲ್ಲಿ ಬಂದು ಅವಹೇಳನಕಾರಿ ಮಾಡ್ತಾ ಇದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿ ಸೋಮೋಟೋ ಕೇಸ್ಗಳನ್ನು ಅವ್ರ ಮೇಲೆ ಹಾಕಿಕೊಂಡು ಅವರಿಗೆ ರಾಜ್ಯದಿಂದ ಗಡೀಪಾರು ಮಾಡಬೇಕು. ಈ ಹಿಂದೇನೂ ಸಹ ಅವರು ಹರಿವಾರ ಪ್ರಕರಣದಲ್ಲಿ ಥೋಡೆ ಮಾಡ್ತಾ ಇದ್ದಾರೆ. ಆದರೆ ಸಂಪೂರ್ಣವಾಗಿ ಅವರು ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ, ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳು ಯಾವುದೇ ಸಮಾಜದಲ್ಲಿ ಶೋಭೆ ತರ್ತಕ್ಕಂಥದ್ದಲ್ಲ. ಮತ್ತು ಈ ಎನ್ ರವಿಕುಮಾರ್ ಎಂಬರು ಅವರು ಶೋಷಿತ ವರ್ಗದಿಂದ ಬರ್ತಂಥವ್ರು. ಅವರು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಯಾಗಿ ಫೌಜಿಯಾ ತರನ್ನಂ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಬೆಸ್ಟ್ ಅವಾರ್ಡ್ ಕೊಟ್ಟಿದ್ದಾರೆ ಮೊನ್ನೆ, ಇದೇ BJP ಸರ್ಕಾರದವರು. ಅಂಥ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂತಹ ಫೌಜಿಯಾ ತರನ್ನಂ ಜಿಲ್ಲಾಧಿಕಾರಿಯವರಿಗೆ ಅವರು ಅಪಮಾನಕರವಾದಂಥ ಮಾತನಾಡಿ ಅವರ ಅಸಂವಿಧಾನಿಕ ಪದಗಳನ್ನು ಬಳಸಿ ಒಂದು ಹೆಣ್ಣು ಮಕ್ಕಳ ಘನತೆ ಮಾನ. ಮೂಲತಃ ಕಾಳಗಿ ತಾಲೂಕಿನ ಗುಟೂರು ಗ್ರಾಮದ ಯುವತಿ ಪೂರ್ವಿ ಶಿವಶರಣ ರೆಡ್ಡಿ ಪಶುವೈದ್ಯಕೀಯ ವಿಭಾಗದಲ್ಲಿ 25ನೇ ರ್ಯಾಂಕನ್ನು ಪಡೆದು ಮಿಂಚಿದ್ದಾಳೆ. ಮುಂದೆ ಪಶುವೈದ್ಯಕೀಯ ವಿಭಾಗದಲ್ಲಿ ಮುಂದುವರೆದು ಪ್ರಾಣಿಗಳ ಸೇವೆಯನ್ನು ಮಾಡುವಂಥ ಬಯಕೆಯನ್ನು ಈಕೆ ವ್ಯಕ್ತಪಡಿಸಿದ್ದಾಳೆ. ಈಕೆ 1ರಿಂದ 5ನೇ ತರಗತಿವರೆಗೆ ಗುಟೂರು ಗ್ರಾಮದಲ್ಲಿ ಅಧ್ಯಯನ ಮಾಡಿ 6ರಿಂದ 10ನೇ ತರಗತಿವರೆಗೆ ಕಾಳಗಿ ತಾಲೂಕಿನ ಹೆಬ್ಬಾಳದ ಮೊರಾರ್ಜಿ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ದಾಳೆ. PUCಯನ್ನು ಭಾಲ್ಕಿಯಲ್ಲಿ ಅಧ್ಯಯನ ಮಾಡಿ ಇದೀಗ ಉತ್ತಮ ಸಾಧನೆ ಮಾಡಿರುವಂಥದ್ದು ರೆಡ್ಡಿ ಸಮಾಜಕ್ಕೆ ಹೆಮ್ಮೆ ಎನಿಸಿದೆ ಎಂದು ರೆಡ್ಡಿ ಸಮಾಜದವರು ಬೀದರ್ ನಗರದ ಒಂದು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಬಹಳ ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ. ರೆಡ್ಡಿ ಸಮಾಜದಲ್ಲಿ ಪಶುವೈದ್ಯಕೀಯ ವಿಭಾಗದಲ್ಲಿ 25ನೇ ರ್ಯಾಂಕನ್ನು ಪಡೆದಿದ್ದಕ್ಕಾಗಿ ರೆಡ್ಡಿ ಸಮಾಜದ ಅನೇಕ ಜನ ಮುಖಂಡರು ತಮ್ಮ ಶುಭಾಶೀರ್ವಾದಗಳನ್ನು ಪೂರ್ವಿಗೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಸಮಾಜದ ಹಲವು ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಮಾರು 18 ವರ್ಷಗಳ ಕನಸು ನನಸಾದ ಕ್ಷಣಗಳು. ಪಂಜಾಬ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ಟೀಮ್ 6 ರನ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದಾಗ ಅಭಿಮಾನಿಗಳಲ್ಲಿ ಸಂಭ್ರಮದ ಖುಷಿ ಮನೆ ಮಾಡಿತು. ಬೀದರ್ ನಗರದ ಭಗತ್ ಸಿಂಗ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಆಕಾಶದೆತ್ತರಕ್ಕೆ ಪಟಾಕಿ ರಾಕೆಟ್ ಅನ್ನು ಸಿಡಿಸ್ತಾ ನೃತ್ಯವನ್ನು ಮಾಡುತ್ತಾ ಸಿಹಿಯನ್ನು ತಿನ್ನುತ್ತಾ ಅಭಿಮಾನಿಗಳು ಸಂಭ್ರಮಿಸಿದ ಪರಿ ಕಣ್ಮನ ತುಂಬುವಂತಿತ್ತು. ತಡರಾತ್ರಿವರೆಗೂ ಪಟಾಕಿಗಳ ಶಬ್ದ ಮಾತ್ರ ನಿಲ್ಲಲಿಲ್ಲ. ಸಾವಿರಾರು RCB ಅಭಿಮಾನಿಗಳ ಚೀರಾಟ, ಕಿರುಚಾಟ, ಆನಂದ ಬಾಷ್ಪ, ಸಂತಸದ ಅಪ್ಪುಗೆಗೆ ಪಾರವೇ ಇರಲಿಲ್ಲ. ವಿರಾಟ್ ಕೊಹ್ಲಿಗೆ ಜೈಕಾರ ಹಾಕುವುದು, ಈ ಸಲ ಕಪ್ ನಮ್ಮದಾಗೇ ಬಿಡ್ತು ಎನ್ನುವಂಥ ಜೈಕಾರವನ್ನು ಹಾಕುವುದು, ಕಪ್ ನಮ್ಮದಾಯಿತು ಎಂದು ಜೋರಾಗಿ ಹರ್ಷೋದ್ಗಾರ ಹಾಕುವುದು ಸರ್ವೇ ಸಾಮಾನ್ಯವಾಗಿತ್ತು. ರಾತ್ರಿ ಇಡೀ ಬೀದರ್ ನಗರದಲ್ಲಿ ಯುವಕರು ನಿದ್ದೆ ಮಾಡದೆ RCB ಗೆಲುವಿನ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಒಂದು ಚಿಕ್ಕದಾದ ವಿಡಿಯೋ ತುಣುಕಿದೆ, ಬನ್ನಿ ನೋಡ್ಕೊಂಡು ಬರೋಣ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ ಡಾಕಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.